ಮಗ ಮಗ ಏನ್ ಯೋಚನೆ ಮಾಡ್ತಿದ್ಯೋ ಮಗ? ನಂಗೆ ವೆಯ್ಟ್ ಮಾಡಕ್ ಆಗ್ತಿಲ್ಲ ಕಣ. ಪೊಲೀಸ್ ಕಡೆಯಿಂದ ಯಾವ ಅಪ್ಡೇಟ್ಸು ಬಂದಿಲ್ಲ. ಅವ್ರು ಹುಡುಕ್ತಾ ಇದಾರೆ ಅಂತ ನಾವು ಕಾಯ್ಕೊಂಡು ಕೂತಿದ್ರೆ ಅಷ್ಟಲ್ಲಿ ಇವ್ರಿಬ್ರಿಗೆ ಏನೋ ತೊಂದರೆ ಆಯ್ತು. ಮಗ ನಂಗೆ ವೆಯ್ಟ್ ಮಾಡಕ್ಕಲ್ಲ, ಫಸ್ಟ್ ಗಾಡಿ ತೆಗೆ ಹೇಳ್ತೀನಿ. ಮಗ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಮಾಡಿಸಿದೀನಿ, ಸ್ವಲ್ಪ ವೆಯ್ಟ್ ಮಾಡೋಣ ಕಣೋ. ನೀವು ಹೇಳ್ತಾರೆ ಅದು ಕರೆಕ್ಟ್ ಆಗಿದೆ ರಾಮ್ ಸರ್. ಏನು ಗೊತ್ತಿಲ್ಲದೆ ನಾವು ಎಲ್ಲಿ ಅಂತ ಹುಡ್ಕೋದು? ಅದರಲ್ಲೂ 3 ಜನ 3 ದಿಕ್ಕಿಗೆ ಹೋಗ್ಬಿಟ್ರೆ ಅವ್ರು ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳಕ್ಕಾಗುತ್ತೆ? ಅದನ್ನ ತಿಳ್ಕೊಳಕ್ಕೆ ಹೋಗ್ತಾ ಇರೋದು ಸುಬ್ಬು. ನನ್ನ ಮಗಳು ಜಗತ್ತಿನ ಯಾವ ಮೂಲೆಯಲ್ಲಿ ನಾನು ಹುಡ್ಕೊಂಡು ಬರ್ತೀನಿ. ಮಗ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೋ. ನೀನೊಬ್ಬ ತಂದೆ, ಮಗಳು ಕಾಣ್ತಿಲ್ಲ ಅಂತ ಟೆನ್ಷನ್ ಇದೆ, ನಾನು ಅರ್ಥ ಮಾಡ್ಕೊತೀನಿ. ಬಟ್ ಈಗ ಇಮೋಷನಲ್ ಆಗಿ ಹುಡುಕ್ತೀನಿ ಅಂತಂದ್ರೆ ಎಲ್ಲೋ ಹುಡ್ಕೋದು? ಮಗ ನಮ್ಮ ಹತ್ರ ಟೈಮ್ ಇಲ್ಲ. ನಾವು ಏನೇ ಮಾಡೋದಿದ್ರು ಬೇಗ ಮಾಡಬೇಕು, ಅದು ನನಗೆ ಅರ್ಥ ಆಗುತ್ತೆ. ಬಟ್ ನಾನೇನೋ ಮಾಡ್ಲಿ, ಎಲ್ಲಿದ್ದಾರೆ ಅನ್ನೋ ಕ್ಲೂ ಕೂಡ ಇಲ್ಲ. ಅವಳನ್ನ ಎಲ್ಲಿ ಹುಡುಕ್ಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಟೆನ್ಷನ್ ಆಗ್ತಿದೆ ಮರಾಯ. CCTV ಫುಟೇಜ್ ಏನಾದರೂ ಒಂಚೂರಾದ್ರೂ ಗೊತ್ತಾಗಬೇಕಾಗಿತ್ತು. ಅವ್ರು ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡೆ ಇದನ್ನೆಲ್ಲ ಮಾಡಿದ್ದಾರೆ. ನನ್ನಿಂದ ಸೀತಾ ಅಳೋದನ್ನು ನೋಡೋಕ್ಕಾಗ್ತಿಲ್ಲ ಕಣೋ. ಮಗಳು ಸಿಕ್ಕಿದ್ಲು ಅಂತ ಖುಷಿಯಾಗಿದೆ, ಅಷ್ಟರಲ್ಲಿ ಈ ಥರ ಆಗೋಯ್ತು. ಪ್ರಾಣ ಹೋದಂಗೆ ಆಗ್ತಿದೆ ಅಶೋಕ. ನನಗೆ ನನ್ನ ಹೊರಗೆ ಬೇಕಷ್ಟೇ. ಪ್ಲೀಸ್ ಮಗ ಬೇಡ ಹೋಗ, ನಾವೆಲ್ಲ ಇದೀವಿ ತಾನೆ, ಎಲ್ಲ ಸರಿ ಹೋಗುತ್ತೆ. ನಾನು ಸರ್ ಸಮಾಧಾನ ಮಾಡ್ಕೊಳ್ಳಿ, ಸಿಕ್ಕಿದ್ರೆ ನೀವು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ಬಾಸ್ ಗೀಸ್ ಕಾಲ್ ಮಾಡಿದ್ರೆ ರಿಸೀವ್ ಮಾಡಪ್ಪ, ನೀನು ಮಿಸ್ ಮಾಡ್ಬಿಡ. ಸೈನಾ ಸುಬ್ಬುಗೆ ಮಿಸ್ ಕಾಲ್ ಕೊಟ್ಟಿದ್ದೀನಿ, ಅವನಿಗೆ ಅರ್ಥ ಆದರೆ ಸಾಕು. ಹಾಗಾದ್ರೆ ಕಾಲ್ ಮಾಡಿರೋದು ಶ್ರಾವಣಿ ಅಂತ ಅನ್ಕೊಂತಿದ್ದೀರಾ? ಹಾಗಂತ ಇದನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಶೋಕ. ಮಗ ಹಾಗಂತ ಹುಡ್ಕೊಂಡು ಹೋಗೋಕ್ಕೂ ಆಗಲ್ವಲ್ಲೋ. ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿಬಿಟ್ಟು ಎಂಕ್ವೈರಿ ಮಾಡ್ಸಲ್ವಾ? ಬೇಡ 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 ಬೇಡ. ಇದು ಅಕಸ್ಮಾತ್ ಕಿಡ್ನಾಪರ್ಸ್ ನಂಬರ್ ಆಗಿದ್ರೆ ಅವ್ರಿಗೆ ನಾವು ಪೊಲೀಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅಂತ ಗೊತ್ತಾಗ್ಬಿಡುತ್ತೆ. ಆಗ ಸಿಹಿ ಮತ್ತೆ ಮೇಡಮ್ ಜೀವಕ್ಕೆ ಅಪಾಯ ಆಗ್ಬೋದು. ಹಾಗಾದ್ರೆ ಒಂದು ಕೆಲಸ ಮಾಡೋಣ, ನೀನು ಆ ನಂಬರ್ಗೆ ಕಾಲ್ ಬ್ಯಾಕ್ ಮಾಡು, ಚೆಕ್ ಮಾಡೋಣ. ಸುಬ್ಬುಗೆ ಮಿಸ್ ಕಾಲ್ ಕೊಟ್ಟಿದ್ದೆ, ಅವ್ನು ಮತ್ತೆ ವಾಪಸ್ ಕಾಲ್ ಮಾಡಿದಾನೋ ಏನೋ, ಮೆಸೇಜ್ ಮಾಡಿದಾನ, ಕಾಲ್ ಮಾಡಿದಾನ, ಏನೂ ಗೊತ್ತಾಗ್ತಿಲ್ಲ ಸಿಹಿ. ಅವ್ರು ನಮ್ಮ ಹತ್ರ ಇದ್ರೆ ಅಟ್ಲೀಸ್ಟ್ ನಮ್ಗೇನಾದರೂ ಗೊತ್ತಾಗುತ್ತೆ. ಏ ರೌಡಿಗಳ ಬನ್ರಿ ಇಲ್ಲಿ. ಏನು ಸ್ಟಾರ್ಟ್ ಆಯ್ತಪ್ಪ ಇರೋದು? ನೋಡು ಮತ್ತೇನಾಯ್ತು? ನಾನು ಆರ್ಡರ್ ಮಾಡಿದ್ದು ವೇಗನ್ ಚೀಸ್ ಪಿಜ್ಜಾ, ಈಗ ಬಂದಿರೋದು ನಾರ್ಮಲ್ ಚೀಸ್ ಪಿಜ್ಜಾ. ನಾನು ಇದನ್ನ ತಿನ್ನಲ್ಲ, ನನಗೆ ವೇಗನ್ ಚೀಸ್ ಪಿಜ್ಜಾನೇ ಬೇಕು. ಪಿಜ್ಜಾ ತಂದ್ಕೊಟ್ಟಿರೋದೇ ಹೆಚ್ಚು, ಅದ್ರಲ್ಲಿ ಇದು ಬೇರೆನಾ? ಅಣ್ಣ ಅಣ್ಣ ನಂಬರು ಮೋಸ್ಟ್ಲಿ ಬಾಸೇ ಇರಬೇಕು. ಅವಾಗ್ಲಿಂದ ಫೋನ್ ರಿಸೀವ್ ಮಾಡಿಲ್ಲ ಅಲ್ವಾ? ಯಾವುದೋ ನಂಬರಿಂದ ಮಾಡ್ತಿರ್ಬೇಕು. ರಿಸೀವ್ ಮಾಡು. ಒಂದು ನಿಮಿಷ. ಫೋನ್ ರಿಸೀವ್ ಮಾಡಿದ ತಕ್ಷಣ ಹಲೋ ಅನ್ಬೇಡ, ಆ ಕಡೆಯಿಂದ ವಾಯ್ಸ್ ಬರಲಿ, ಅವಾಗ ಯಾರು ಅಂತ ಗೊತ್ತಾಗುತ್ತೆ. ಅವರಿಬ್ರು ಸೇಫ್ ಆಗಿದ್ದಾರೆ ತಾನೆ? ಸುಬ್ಬು, ಏನೋ ಹೆಲ್ಪ್ ಬೇಕು ಅಂತ ಕೇಳ್ದೆ, ಏನದು? ಶ್ರೀವಲಿ, ನೀನು ನನಗೆ ಹೆಂಡತಿ ಆಗ್ತೀಯಾ? ಹಾ, ರಾತ್ರಿ ನನ್ನ ಕರ್ಸಿ ಈಗೆಲ್ಲ ಹೇಳ್ತಿದ್ಯಾ? ಏನೋ ಆಗಿದೆ ನಿನ್ಗೆ? ಒಳ್ಳೇದಾಯ್ತು ಬಿಡು, ಬಯಸದೆ ಬಂದ ಭಾಗ್ಯ.
ನಾನೇ ಇವನ ಪ್ರಪೋಸ್ ಮಾಡ್ಬೇಕು ಅಂತಿದ್ದೆ, ಆದ್ರೆ ಇವನೇ ನನ್ ಕೇಳ್ಬಿಟ್ಟ. ಆಗುತ್ತಾ ಹೇಳು ಶ್ರೀಬಲಿ? ಅದು ಸುಬ್ಬು, ಅಯ್ಯೇ ನೀನು ಗಾಬರಿ ಆಗ್ಬೇಡ. ನನ್ ನಿಜವಾಗ್ಲೂ ಹೆಂಡತಿ ಆಗು ಅಂತ ಕೇಳ್ತಿಲ್ಲ, ನನ್ನ ಜೊತೆ ಸೇರಿ ನಾಟಕ ಮಾಡ್. ಸಾರಿ ವರ್ಧಾ, ನನಗೆ ನೀವಿಬ್ರು ಈ ಟೈಮಲ್ಲಿ ಇಲ್ಲಿ ಕರ್ಸಕ್ಕೆ ಇಷ್ಟನೇ ಇಲ್ಲ. ಆದ್ರೆ ಏನು ಮಾಡಲಿ, ನಾನೊಂದು ಪ್ರಾಬ್ಲಮಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಪ್ರಾಬ್ಲಮ್ ಏನದು ಸುಬ್ಬು? ಅದು ಶ್ರಾವಣಿ ಮೇಡಮ್ನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಏನು ಕಿಡ್ನಾಪ್? ಅದಕ್ಕೆ ಅವ್ರನ್ನ ಹುಡ್ಕೋದಕ್ಕೆ ನಾವಿಬ್ರು ಬೇರೆ ಗೆಟಪ್ಪಲ್ಲಿ ಹೋಗಬೇಕು. ಅದಕ್ಕೆ ನಿನ್ನ ಹೆಲ್ಪ್ ಕೇಳ್ತಾ ಇದ್ದೀನಿ. ಅಯ್ಯೋ, ಶ್ರಾವಣಿನ ಯಾರು ಕಿಡ್ನಾಪ್ ಮಾಡ್ಬೇಕು? ಅಯ್ಯೋ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟೈಮೇ ಇಲ್ಲ ಶ್ರೀಬಲ್ಲಿ. ಫಸ್ಟ್ ಆಫ್ ಆಲ್ ನನಗೆ ನಿನ್ನ ಇಷ್ಟೊತ್ತಿಗೆ ಇಲ್ಲಿ ಕರ್ಸೋಕ್ಕೆ ಇಷ್ಟ ಇಲ್ಲ. ಇದ್ರ ಮಧ್ಯ ಆದರೆ ಮೇಡಮ್ ಹುಡುಕ್ಬೇಕಲ್ಲ, ಅದಕ್ಕೆ ನೀನು ಹೆಲ್ಪ್ ಬೇಕು ಶ್ರೀಬಲ್ಲಿ. ಸುಬ್ಬು, ನೀನ್ ಏನ್ ಹೇಳಿದ್ರು ಮಾಡ್ತೀನಿ ನಾನು. ಏನ್ ಬೇಕಾದ್ರೂ ಹೇಳು. ಹೌದು ಸುಬ್ಬು, ಇಂಥ ಒಳ್ಳೆ ಕೆಲ್ಸಕ್ಕೆ ನಾವು ಬರಲ್ಲ ಅಂತೀವ, ಏನ್ ಮಾಡ್ಬೇಕು ಹೇಳು.